ಕಕ್ಷಿದಾರರ ರಿಕ್ವೆಸ್ಟ್ ಮೇಲೆ ಅಂದರೆ ಪ್ರಜ್ವಲ್ ರೇವಣ್ಣ ಅವರ ರಿಕ್ವೆಸ್ಟ್ ಮೇಲೆ ನಾನು ಪೊಲೀಸ್ ಅಂದರೆ ಏನು SITಯ ತನಿಖಾಧಿಕಾರಿಗಳೇನಿದ್ದಾರೆ ಅವರಿಗೆ ನನ್ನ ಲೆಟರ್ನಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ. ಏನಂತ, ನಿನ್ನೆ ಅವರ ಮನೆಯಲ್ಲಿ 41A CRPCಯಲ್ಲಿ ಏನು ನೋಟಿಸನ್ನು ಜಾರಿ ಮಾಡಿದರು, ಅಂದರೆ ಅವರ ಮನೆಯ ಗೋಡಿ ಮೇಲೆ ಏನು ಹಾಕಿ ಬಂದಿದ್ದರು, ಅದಕ್ಕೆ ಸಂಬಂಧವಾಗಿ ಈ ವಿಚಾರ ಅವರಿಗೆ ನಾನು ತಿಳಿಸಿದ ನಂತರ ಅವರು ನನಗೆ 7 ದಿವಸಗಳ ಕಾಲಾವಕಾಶ ಬೇಕು ಸರ್. ಸೊ ಹಾಗಾಗಿ ಆ ಟೈಮನ್ನು ತಾವು ಕೇಳಿ ನನ್ನ ಪರವಾಗಿ ಟೈಮ್ ತೊಗೊಳ್ಳಿ ಸರ್ ಅಂತ ಹೇಳಿದ್ರು. ಸೊ ಹಾಗಾಗಿ ಆ ಲೆಟರನ್ನು ಅಂದರೆ ನಾನು ಆ ಕಮ್ಯುನಿಕೇಷನ್ನ CID ಅವ್ರ ಜೊತೆ ಮಾಡಿದ್ದೀನಿ ಅಷ್ಟೇ ಸರ್. ಈಗ 7 ದಿನಕ್ಕೆ ಒಪ್ಕೊಂಡಿದ್ದಾರೆ. ದೇ ಆರ್ ಎಟ್ ಟು ರೆಸ್ಪಾಂಡ್. ಐ ಆಮ್ ಪಾಸಿಟಿವ್ ದಟ್ ದೇ ವಿಲ್ ಅಕಾಮಡೇಟ್. ಸರ್, ಇದು ರಿಟರ್ನ್ ಟಿಕೆಟ್ 3rd ಏನೋ ಆಗಿದೆ ಅಂತ ಹೇಳ್ತಿದ್ದಾರೆ. ಅವ್ರು ಅವತ್ತೇ ಬರ್ತಾರಾ ಅಥವಾ ಯಾವ? ಅಲ್ಲ, ಅದು ನಿಮ್ಮ ಮಾಧ್ಯಮದಲ್ಲೇ ಬಂದಿದ್ದು, ನನಗೆ ಗೊತ್ತಿಲ್ಲ 3rd or 4th ಅನ್ನೋದ್ರ ಬಗ್ಗೆ ನನಗೇನು ಆ ಥರದ್ದು ನನಗೆ ಐ ಹ್ಯಾವ್ ನಾಟ್ ಗಾಟ್ ಎನಿ ಸಚ್ ಕೈಂಡ್ ಆಫ್ ಇನ್ಸ್ಟ್ರಕ್ಷನ್ 3rd ಬರ್ತಾರೆ 4th ಬರ್ತಾರೆ ಅಂತ ಹೇಳಿ. ನನಗೆ ಇವತ್ತೇನು ಅವ್ರ ಕಡೆಯಿಂದ ರಿಕ್ವೆಸ್ಟ್ ಇತ್ತು ಅಷ್ಟಕ್ಕೆ ಮಟ್ಟಕ್ಕೆ ಮಾತ್ರ ನಾನು ಕಮ್ಯುನಿಕೇಷನ್ ಮಾಡಿದ್ದೀನಿ. ಒಂದು ತಕ್ಷಣ ಅಟೆಂಡ್ ಆಗ್ತಾರೆ ಸರ್? ಆಬ್ವಿಯಸ್ ಅಲ್ಲ. ಅವ್ರ ಪರ ಏನಾದರೂ ಈಗ 354A ಮತ್ತೆ DID FIR ಆಗಿತ್ತು, ಅದರ ಪ್ರಕರಣ ಸಂಬಂಧ ಏನಾದರೂ ಆಂಟಿಸಿಪೇಟರಿ ಬೇಲ್ ಇತ್ತು, ಅದು ಯಾವ್ದಾರು ಹಾಕಿದ್ದೀರಾ? ಇಲ್ಲ, ನಾವು ಯಾವುದೂ ಆ ಥರದ ಕ್ರಮ ಜರುಗಿಸಿಲ್ಲ. ನಾವು ತನಿಖೆಗೆ ಸಹಕರಿಸಬೇಕು ಮತ್ತು ಕಾನೂನಿನ ಏನು ರೀತಿ ನಿವಾಜ್ ಇರುತ್ತಲ್ಲ ಅದಕ್ಕೆ ನಾವು ಸಹಕರಿಸ್ಲಿಕ್ಕೆ ರೆಡಿ ಇದ್ದೀವಿ. ಐ ಥಿಂಕ್ ಅಫಿಷಿಯಲಿ ಅವರ ತಂದೆ ಯಾರು ನಮ್ಮ HD ರೇವಣ್ಣ ಅವರು ಕೂಡ ಹೇಳಿದ್ದಾರೆ, ಸೇಯಿಂಗ್ ದಟ್ ವಿ ವಿಲ್ ಗಿವ್ ದ ಫುಲ್ಲೆಸ್ಟ್ ಕೋಆಪರೇಷನ್ ಟು ದ ಇನ್ವೆಸ್ಟಿಗೇಷನ್ ಅಂತ. ಆ್ಯಂಡ್ ಇನ್ ಸೋ ಫಾರ್ ಆಸ್ ಪ್ರಜ್ವಲ್ ರೇವಣ್ಣ ಅವರು ಕೂಡ ಹಿ ಹ್ಯಾಸ್ ಸೆಡ್ ದಟ್ ವಿ ವಿಲ್ ಗಿವ್ ದ ಫುಲ್ಲೆಸ್ಟ್ ಕೋಆಪರೇಷನ್. ಕಾನೂನಲ್ಲಿ ಅವ್ರಿಗೇನು ಅವಕಾಶಗಳಿದೆ, ಈಗ ವಿಕ್ಟಿಮ್ ಅಂತ ಕರೆಸ್ಕೊಳ್ಳೋರಿಗೆ ಅವ್ರಿಗೇನೇನು ಅವಕಾಶಗಳಿದೆ, ಹಾಗೆ ಒಬ್ಬ ಆರೋಪಿ ಸ್ಥಾನದಲ್ಲಿ ಒಬ್ಬ ಯಾವುದೇ ವ್ಯಕ್ತಿಗಳು ಇವರಾಗಲಿ ಮತ್ತೊಬ್ಬರಾಗಲಿ ಆರೋಪಿ ಸ್ಥಾನದಲ್ಲಿ ನಿಂತಂಥ ವ್ಯಕ್ತಿಗೆ ಅವ್ರಿಗೂ ಸಹ ಅವ್ರದ್ದೇ ಆದ ಕೆಲವು ಅವಕಾಶಗಳಿದೆ. ಸೊ ಅದನ್ನು ಕಾಲಾನುಸಾರ ಅದು ಯಾವಾಗ ಬರುತ್ತೆ ಆವಾಗ ವಿ ವಿಲ್ ಟೇಕ್ ಅಪ್ರೋಪ್ರಿಯೇಟ್. ಇಲ್ಲ, ಆಸ್ ಆನ್ ಟುಡೇ ಐ ಆಮ್ ಓನ್ಲಿ ರೆಪ್ರೆಸೆಂಟಿಂಗ್ ಪ್ರಜ್ವಲ್ ರೇವಣ್ಣ. ಆಸ್ ಆನ್ ಟುಡೇ ನೋಟಿಸ್ ಕೊಟ್ಟಾಗ SIT ಅವರು ನೋಟಿಸ್ ಅಲ್ಲಿ ಒಂದು ಅಂಶವನ್ನ ಹೇಳಿದ್ರು, ಅಂದ್ರೆ ನೋಟಿಸ್ ಪಡೆದ ತಕ್ಷಣ 24 ಗಂಟೆ ಒಳಗೆ ಹಾಜರಾಗಲಿಲ್ಲ ಅಂತ ಹೇಳಿದ್ರೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಹೇಳಿ. ಈಗ ತಾವು ಒಂದು 7 ದಿನದ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಇದಕ್ಕೆ ಅಗ್ರಿ ಮಾಡ್ಕೊಂಡ್ರ ಹೇಗೆ? ಅಲ್ಲ, ನಮಗೆ ಅವರ ಮನೆಯ ಬಾಗಿಲಿನಲ್ಲಿ ಸಿಕ್ಕಿದಂಥ ನೋಟಿಸ್ನಲ್ಲಿ ಅಟ್ಲೀಸ್ಟ್ ನಾನು ಓದಿದ ನನ್ನ ನೆನಪಿನಲ್ಲಿ ಹೇಳೋದಾದರೆ ಆ ರೀತಿ 24 ಗಂಟೆಯಲ್ಲಿ ಬರದೇ ಇದ್ದರೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಹೇಳಿಲ್ಲ. ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕರೆಕ್ಟ್ ಮಿ. ಆ ರೀತಿ ಹೇಳಿಲ್ಲ. ಬಂದು ಹಾಜರುಪಡಿಸಿ ಕಾನೂನಲ್ಲಿ ಅವ್ರಿಗೊಂದು ಕೆಲವು ಪ್ರೊಸೀಜರ್ಸ್ ಇದೆ, ದೇ ಹ್ಯಾವ್ ಫಾಲೋಡ್ ಇಟ್. ಆ್ಯಂಡ್ ನಮಗೆ ನಮ್ಮ ಇನ್ನೆಬಿಲಿಟೀಸ್ ಏನಿದೆ ಅಥವಾ ಡಿಫಿಕಲ್ಟೀಸ್ ಏನಿದೆ ಅದನ್ನು ವಿಚಾರಗಳನ್ನು ಅವ್ರಿಗೆ ನಾವು ರೈಟಿಂಗಲ್ಲಿ ಕೊಟ್ಟಿದ್ದೀವಿ. ಸೊ 7 days ವಿಲ್ ಕಮ್ ಆ್ಯಂಡ್ ಕೋಆಪರೇಟ್. ವಾಟ್ ಈಸ್ ದೇರ್ ಎನಿ ಅಫೆನ್ಸ್ ಫಾರ್ ದಟ್ ಮ್ಯಾಟರ್? 7 ದಿನದೊಳಗೆ ಬರ್ತಾರಾ ಸರ್? ಬರ್ತಾರೆ ಆಬ್ವಿಯಸ್. ವೆನ್ ವಿ ಹ್ಯಾವ್ ಗಿವನ್ ಸಮ್ ರಿಕ್ವೆಸ್ಟ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಬೈ ದಟ್ ರಿಕ್ವೆಸ್ಟ್ ಅಲ್ಲ. ಆ್ಯಸ್ ಆನ್ ಟುಡೇ ವಿ ಡು ನಾಟ್ ಹ್ಯಾವ್ ಎನಿ ಅದರ್ ಥಿಂಗ್ಸ್ ಟು ಬಿ ಥಿಂಕ್ ಆರ್ ವಾಟ್ ಟು ಡೂ ಅನ್ನೋದು ಆ ಥರದಲ್ಲಿ ಇಲ್ಲ. ಮತ್ತು ಏನು ಕಮ್ಯುನಿಕೇಷನ್ ಮಾಡಿದ್ವಿ ವಿ ವಿಲ್ ಸ್ಟ್ಯಾಂಡ್ ಬೈ ದಟ್ ಕಮ್ಯುನಿಕೇಷನ್. ಫೋನ್ ಸಂಪರ್ಕದಲ್ಲಿ ಸರ್ ನಿಮಗೆ ಇವತ್ತು ಮನವಿ ಮಾಡಿ ಹೌದು ಅವರು ವಿದೇಶಕ್ಕೆ ಹೋಗಿದ್ದು ಪರ್ಪಸ್ಫುಲಿ ಹೋದ್ರು ಅನ್ನೋ ಥರದ ಚರ್ಚೆಗಳು. ಸೊ ಇದೆಲ್ಲ ಆಗುತ್ತೆ ಅಂತ ಗೊತ್ತಿದ್ದು ವಿದೇಶಕ್ಕೆ ಹೋದ್ರ? ಅದು ಸುಳ್ಳು ಸರ್, ಅಷ್ಟು ಮಾತ್ರ ಹೇಳಬಲ್ಲೆ. ಈ ಕೇಸ್ಗೋಸ್ಕರ ಅವರು ದೇಶ ಬಿಟ್ಟರು ಅನ್ನೋದು ಸುಳ್ಳು. ಒಂದು. ಎರಡನೇದು, ಐ ಥಿಂಕ್ ನಮಗಿಂತ ಹೆಚ್ಚು ನೀವೇ ಇನ್ವೆಸ್ಟಿಗೇಷನ್ನು ಅಥವಾ ಅದರ ಬಗ್ಗೆ ಕನ್ಕ್ಲೂಷನ್ಸು ಅಥವಾ ಅದರ ಬಗ್ಗೆ ಪ್ರೊಜೆಕ್ಷನ್ಸು ಆಲ್ರೆಡಿ ಆಗೋಗಿದೆ. ನನಗೂ ಆ್ಯಕ್ಚುಲಿ ಫ್ರಾಂಕ್ಲಿ ಸ್ಪೀಕಿಂಗ್ ಐ ಡು ನಾಟ್ ನೋ ಅವ್ರು ಯಾವತ್ತು ಹೊರಟ್ರು ಅಂತ. ಬಟ್ ಅಟ್ಲೀಸ್ಟ್ ಗೋಯಿಂಗ್ ಬೈ ವಾಟ್ ಈಸ್ ಟೋಲ್ಡ್ ಇನ್ ಮೀಡಿಯಾ, ಬಿಫೋರ್ ರಿಜಿಸ್ಟ್ರೇಷನ್ ಆಫ್ ದ ಕೇಸ್ ಹಿ ಹ್ಯಾಸ್ ಲೆಫ್ಟ್. ವೋಟಿಂಗ್ ಆದ ದಿನನೇ ಹೋಗಿದ್ದಾರೆ ಸರ್. ಅಲ್ಲ, ಆಬ್ವಿಯಸ್ ವೋಟಿಂಗ್ ದಿವಸ ಇದ್ದಾರೆ, ಅದನ್ನ ನಾನು ನೋಡಿದೆ, ಆ ಇಮೇಜ್ ನೋಡಿದೆ. ಸೊ ಆಸ್ ಆನ್ 26 ಈಗ ಪ್ರಜ್ವಲ್ ರೇವಣ್ಣ ಬಗ್ಗೆ ಗಂಭೀರವಾದಂತ ಆರೋಪ ಇರುವಂತದ್ದು, ಅವ್ರ ಮೇಲೆ FIR ಕೂಡ ಆಗಿರುವಂತ ಆ ವಿಚಾರವಾಗಿ ಈಗ ಎಲೆಕ್ಷನ್ ಅಂದ್ರೆ ಅವತ್ತು ಆಗಿರೋ ಮರುದಿನ ಹೋಗಿರುವಂತದ್ರಿಂದ ಇದು ಎಲ್ಲ ಒಂದು ಕಡೆ ಕೇಸ್ ಆಗಿದ್ದು ಬೆನ್ನಲ್ಲೇ ಅವ್ರು ಹೋಗಿದ್ದಾರೆ. ಇದರಿಂದ ಕೇಸ್ ವಿಚಾರವಾಗಿ ಯಾವುದೇ ಒಂದು ವಿಚಾರಕ್ಕೂ 2 ಮುಖಗಳಿರುತ್ತೆ. ನೀವು ಮಾಧ್ಯಮದಲ್ಲಿದ್ದೀರಾ, ನಾವು ನಮ್ಮ ನ್ಯಾಯಾಲಯ ಅಥವಾ ನಮ್ಮ ಕಾನೂನು ವೃತ್ತಿಯಲ್ಲಿದ್ದೀವಿ. ಆ 2 ಮುಖಗಳನ್ನು ತೋರಿಸುವಂಥ ಕರ್ತವ್ಯ ನಮ್ಮದಿರುತ್ತೆ. ನಿಮ್ಮ ಕೆಲಸ 2 ಮುಖಗಳನ್ನು ತೋರಿಸಿ ಜನಗಳು ಅದಕ್ಕೆ ಕನ್ಕ್ಲೂಷನ್ಸ್ ಕೊಡಬೇಕು. ನಮ್ಮ ಕೆಲಸ 2 ಮುಖಗಳನ್ನು ತೋರಿಸಿ ನನ್ನ ಕಕ್ಷಿದಾರ ಯಾವುದು ಮಟ್ಟದಲ್ಲಿ ಸರಿ ಇದೆ ಅಂತ ತಿಳಿಸಿ ನಾವು ನಮ್ಮ ನ್ಯಾಯಾಧೀಶರ ಹತ್ರ ಜಜ್ಮೆಂಟ್ ತಗೋಬೇಕಾಗುತ್ತೆ. ಐ ಥಿಂಕ್ ವಿ ಆರ್ ಆಲ್ ಇನ್ ದ ಸೇಮ್ ಡೊಮೇನ್ ಈಸ್ ವಾಟ್ ಐ ಬಿಲೀವ್. ಇಲ್ವಲ್ಲ, ಈಗ ನಾವು ವಿ ಆರ್ ಕಮ್ಯುನಿಕೇಟಿಂಗ್ ಅಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.